ನೀವೆಲ್ಲ ಸಾಮಾನ್ಯವಾಗಿ ದೇವರ ಮೂರ್ತಿಗೆ ಪೂಜೆ ಮಾಡೋದನ್ನ ನೋಡಿರ್ತೀವಿ. ಎಲ್ಲ ದೇವಸ್ಥಾನಗಳಲ್ಲೂ ದೇವರ ಮೂರ್ತಿಗಳನ್ನ ಪೂಜೆ ಮಾಡ್ತಾರೆ. ಈ ಒಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ದೇವರ ಮೂರ್ತಿಯ ಜೊತೆಗೆ ಆಮೆಯನ್ನು, ಮೀನನ್ನು ಹಾಗೆ ಮೊಸಳೆಯನ್ನು ಕೂಡ ಪೂಜೆ ಮಾಡ್ತಾರೆ. ಹಾಗಾದ್ರೆ ಆ ದೇವಾಲಯ ಯಾವುದು, ಅಲ್ಲಿನ ವೈಶಿಷ್ಟ್ಯಗಳೇನು, ಈ ದೇವಾಲಯ ಎಲ್ಲಿದೆ ಅನ್ನುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ನೋಡೋಣ. ಅಲ್ಲಿವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ. ಒಂದು ಕಡೆ ಸುಂದರವಾದ ಕಡಲ ನೋಟ, ಇನ್ನೊಂದು ಕಡೆ ಕೊಲ್ಲೂರಿನಿಂದ ಹರಿದು ಬರುವಂತಹ ಸೌಪರ್ಣಿಕ ನದಿಯ ಸುಂದರವಾದ ನೋಟ, ಇನ್ನೊಂದೆಡೆ ಮುಗಿಲನ್ನೇ ಚಾಚುವಂತೆ ಭಾಸವಾಗುವ ತೆಂಗಿನ ಮರಗಳ ಸಾಲು, ಪ್ರಕೃತಿಯ ಸೊಬಗು, ಕಡಲ ತೀರದಲ್ಲಿರೋದ್ರಿಂದ ಅಲ್ಲಲ್ಲಿ ಹಾದು ಹೋಗುವ ಬೋಟ್ಗಳು. ಇಂತಹ ಒಂದು ರಮಣೀಯವಾದ ಸ್ಥಳದಲ್ಲಿ ಮಹಾರಾಜ ಸ್ವಾಮಿಯ ಆಲಯ, ಪುರಾತನ 1500 ವರ್ಷಗಳ ಪುರಾತನ ಇತಿಹಾಸವೇ ಇದೆ ಈ ದೇವಾಲಯಕ್ಕೆ. ವರಾಹ ಮಹಾರಾಜ ಸ್ವಾಮಿ ದೇವಾಲಯ ಅಂತ ಕೂಡ ಕರೀತಾರೆ. ಈ ದೇವಾಲಯಗಳಲ್ಲಿ ವಿಷ್ಣುವನ್ನು ಮತ್ತು ವಿಷ್ಣುವಿನ 2 ಮುಖ್ಯ ಅವತಾರಗಳಾದ ವರಾಹ ಮತ್ತು ನರಸಿಂಹ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಈ ದೇವಾಲಯದ ವಿಶೇಷ ಆಕರ್ಷಣೆ ಏನು ಅಂತ ಹೇಳಿದ್ರೆ, ದೇವಾಲಯದ ಗರ್ಭಗುಡಿಯ ಎದುರುಗಡೆ ಮೀನು ಮತ್ತು ಆಮೆಯ ಉಬ್ಬು ಶಿಲ್ಪಕಲೆಯನ್ನು ಕೂಡ ಕೆತ್ತಿದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮಹಾವಿಷ್ಣು, ವರಾಹ ಸ್ವಾಮಿ ಮತ್ತು ನರಸಿಂಹ ಸ್ವಾಮಿಯನ್ನು ಪೂಜೆ ಮಾಡೋದು ಅಲ್ಲದೆ ವರ್ಷದಲ್ಲಿ 1 ಬಾರಿ ಮೀನು, ಆಮೆ ಹಾಗೂ ಮೊಸಳೆಯನ್ನ ಕೂಡ ಈ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಮಹಾವಿಷ್ಣುವು ಮತ್ಸ್ಯಾವತಾರ, ವರಹಾವತಾರ ಹಾಗೂ ಕೂರ್ಮಾವತಾರವನ್ನು ತಾಳಿ ಜಗತ್ತನ್ನು ರಕ್ಷಿಸಿದ ಎನ್ನುವಂತಹ ಕಾರಣಕ್ಕೆ ಹಾಗೂ ಮಹಾವಿಷ್ಣುವಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಈ ಕ್ಷೇತ್ರದಲ್ಲಿ ವರ್ಷಕ್ಕೆ 1 ಬಾರಿ ಮೀನು, ಆಮೆ ಹಾಗೂ ಮೊಸಳೆಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಮೀನುಗಾರರು ಮತ್ತು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದ್ದಕ್ಕಾಗಿ ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಒದಗಿಸಿದ ಸಲುವಾಗಿ ಶ್ರೀ ವರಾಹ ಸ್ವಾಮಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಸಲುವಾಗಿ ದೇವರಿಗೆ ಅಭಾರಿ ಸೇವೆಯನ್ನ ಸಲ್ಲಿಸುತ್ತಾರೆ. ಇದು ಈ ಕ್ಷೇತ್ರದ ವಿಶೇಷ. ಇವಿಷ್ಟೇ ಅಲ್ಲದೆ ಇಲ್ಲಿಗೆ ಬಂದು ಸಮುದ್ರ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಪಡೆದು ಮನಸ್ಸಿನ ಇಷ್ಟಾರ್ಥಗಳನ್ನು, ಕೋರಿಕೆಗಳನ್ನ, ಬೇಡಿಕೆಗಳನ್ನ ಹೇಳಿಕೊಂಡ್ರೆ ಅದು ಈಡೇರುತ್ತೆ ಅನ್ನುವ ಒಂದು ಅಪಾರವಾದ ನಂಬಿಕೆ ಇದೆ. ಮೀನುಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಕಾರಣದಿಂದಲೇ ಈ ಕ್ಷೇತ್ರ ಬಹಳಷ್ಟು ಪ್ರಸಿದ್ಧವಾಗಿದೆ. ಈ ದೇವರನ್ನ ಮೀನುಗಾರರ ಪಾಲಿನ ಇಷ್ಟಾರ್ಥ ದೈವ ಅಂತ ಕೂಡ ಕರೆಯುತ್ತಾರೆ. ಇನ್ನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವ ಕರ್ಕಾಟಕ ಅಮಾವಾಸ್ಯೆ ಎಂದು ಈ ದೇವಾಲಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಈ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ನವ ದಂಪತಿಗಳು ಈ ದೇವಾಲಯಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ರೆ ಅವರ ಜೀವನದುದ್ದಕ್ಕೂ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಅನ್ನುವಂತ ಒಂದು ಪ್ರತೀತಿ ಕೂಡ ಇದೆ. ಹೀಗಾಗಿ ಜಾತ್ರೆ ಸಮಯದಲ್ಲಿ ನವ ದಂಪತಿಗಳು ಈ ದೇವಾಲಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಲ್ಗೊಳ್ಳುತ್ತಾರೆ. ಅರಬ್ಬಿ ಸಮುದ್ರ ಮತ್ತು ಸೌಪರ್ಣಿಕ ನದಿಯು ಅಕ್ಕಪಕ್ಕದಲ್ಲಿದ್ದು ಅವು ಒಂದನ್ನೊಂದು ಸಂಧಿಸದೇ ಇರೋದು ಈ ಸ್ಥಳದ ವಿಶೇಷತೆಯಾಗಿದೆ. ಇಲ್ಲಿಗೆ ಬಂದು ಪ್ರಕೃತಿಯ ಸುಂದರ ದೃಶ್ಯಗಳನ್ನ, ಸೊಬಗನ್ನ ಕಣ್ತುಂಬಿಕೊಳ್ಳುವುದರ ಜೊತೆಗೆ ವರಾಹ ಸ್ವಾಮಿಯ ಆಶೀರ್ವಾದವನ್ನ ಕೂಡ ಪಡಿಬಹುದು. ಈ ದೇವರನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ದರ್ಶನವನ್ನ ಮಾಡ್ಕೊಳ್ಬಹುದಾಗಿದೆ. ಮಹಾವಿಷ್ಣುವಿಗೆ ಸಮರ್ಪಿತವಾದ ಮಹಾರಾಜ ಸ್ವಾಮಿ ದೇವಾಲಯವು ಉಡುಪಿಯ ಕುಂದಾಪುರದ ಮರವಂತೆಯಲ್ಲಿದೆ. ಈ ಪುಣ್ಯಕ್ಷೇತ್ರವು ಬೆಂಗಳೂರಿನಿಂದ 427 ಕಿಲೋಮೀಟರ್, ಮಂಗಳೂರಿನಿಂದ 112 ಕಿಲೋಮೀಟರ್, ಉಡುಪಿಯಿಂದ 59 ಕಿಲೋಮೀಟರ್, ಕುಂದಾಪುರದಿಂದ 23 ಕಿಲೋಮೀಟರ್, ಮರವಂತೆಯಿಂದ 2.3 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ಮರವಂತೆ ಕಡಲ ತೀರಕ್ಕೆ ನೀವು ಟ್ರಿಪ್ಪಿಗೆ ಅಂತ ಹೋದಾಗ ಈ ಒಂದು ಪ್ರಸಿದ್ಧ ಕ್ಷೇತ್ರವನ್ನು ಆದಷ್ಟು ಪ್ರಯತ್ನ ಪಟ್ಟು ದರ್ಶನ ಮಾಡಿಕೊಂಡು ಬನ್ನಿ. 12/8 ಅಂದರೆ ನಾಳೆ ಬುಧವಾರ ಕರ್ಕಟ ಅಮಾವಾಸ್ಯೆ ಸಲುವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಬಹಳಷ್ಟು ಅದ್ಧೂರಿಯಾಗಿ ನಡೆಯುತ್ತೆ. ದಯವಿಟ್ಟು ನಿಮಗೆ ಆದಷ್ಟು ಎಷ್ಟು ಜನರಿಗೆ ಹೋಗ್ಲಿಕ್ಕಾಗುತ್ತೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವರಾಹ ಸ್ವಾಮಿಯ, ಮಹಾರಾಜ ಸ್ವಾಮಿಯ ದೇವಸ್ಥಾನಕ್ಕೆ ಜಾತ್ರಾ ಮಹೋತ್ಸವವನ್ನು, ಈ ಕರ್ಕಟ ಅಮಾವಾಸ್ಯೆಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿಕೊಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ.